ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ರಚನೆಗೆ ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ದಳಪತಿ ವಿಜಯ್ ಒಂದು ವೇಳೆ ಇತರೆ ಪಕ್ಷಗಳ ಸಹಾಯ ಪಡೆದು ಸರ್ಕಾರ ರಚಿಸುವಲ್ಲಿ ಸಫಲವಾದರೂ ಅವರು ಘೋಷಣೆ ಮಾಡಿರುವಂತಹ ಉಚಿತ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಸಫಲವಾಗ್ತಾರಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಹೀಗ್ಯಾಕೆ ಏನೆಲ್ಲ ಸವಾಲುಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ತಮಿಳುನಾಡಿನಲ್ಲಿ ವಿಜಯ್ ಕ್ರಾಂತಿ. ದ್ರಾವಿಡ ನಾಡಲ್ಲಿ ಹೊಸ ಯುಗ ಆರಂಭವಾಗಲಿದೆ. ಎಲ್ಲ ಅಂದುಕೊಂಡಂತೆ ಆದರೆ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದು ಬಹುತೇಕ ಪಕ್ಕ. ಸದ್ಯ ನಂಬರ್ ಗೇಮ್ನ ವ್ಯೂಹದಲ್ಲಿ ಟಿವಿಕೆ ಸಿಲುಕಿಕೊಂಡಿದೆ. ಹಾಗೋ ಹೀಗೋ ಸರ್ಕಾರ ರಚನೆ ಆಯಿತು ಅನ್ಕೊಳ್ಳಿ. ಬಳಿಕ ದಳಪತಿ ವಿಜಯ್ಗೆ ದೊಡ್ಡ ಚಾಲೆಂಜ್ ಎದುರಾಗಲಿದೆ. ದಳಪತಿಗೆ ಅವರ ಗ್ಯಾರಂಟಿಗಳ ಟೆನ್ಷನ್. ಎಸ್, ಈಗ ಸರ್ಕಾರ ರಚನೆ ಎಷ್ಟು ದೊಡ್ಡ ಸವಾಲಾಗಿದೆಯೋ ಅದಕ್ಕಿಂತ ದೊಡ್ಡ ಸವಾಲು ಏನಪ್ಪಾ ಅಂದ್ರೆ ಅದು ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳು. ಈಗ ಘೋಷಿಸಿರುವಂತಹ ಉಚಿತ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದು ಹುಲಿ ಸವಾರಿಯಾಗಲಿದೆ. ಹಾಗಾದ್ರೆ ಟಿವಿಕೆ ಪಕ್ಷದ ಭರವಸೆಗಳೇನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟಿವಿಕೆ ವಿಜಯ್ ನೀಡಿದ್ದ ಭರವಸೆಗಳೇನು? ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000, ಗುಣಮಟ್ಟದ ಶಿಕ್ಷಣಕ್ಕೆ ಉಚಿತ ವಸತಿ ಶಾಲೆಗಳನ್ನು ಸ್ಥಾಪನೆ, ವಿದ್ಯಾರ್ಥಿಗಳಿಗೆ 20 ಲಕ್ಷದವರೆಗೆ ಶಿಕ್ಷಣ ಸಾಲ ಸೌಲಭ್ಯ, ತಮಿಳುನಾಡನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಯೋಜನೆ, ಪ್ರತಿ ಕುಟುಂಬಕ್ಕೆ 25 ಲಕ್ಷದವರೆಗೆ ಆರೋಗ್ಯ ವಿಮಾ ರಕ್ಷಣೆ, ಪದವಿ ಹೊಂದಿರುವ ನಿರುದ್ಯೋಗಿಗಳಿಗೆ ತಿಂಗಳಿಗೆ 2,500, ಯುವಕರಿಗೆ 50 ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿ, ಸಣ್ಣ ರೈತರಿಗೆ ಸಂಪೂರ್ಣ ಬೆಳೆ ಸಾಲ ಮನ್ನಾ, ಕಬ್ಬು ಬೆಳೆಗಾರರಿಗೆ ಟನ್ಗೆ 4,500 ಕನಿಷ್ಠ ಬೆಂಬಲ ಬೆಲೆ. ಈ ಎಲ್ಲವೂ ಟಿವಿಕೆಯತ್ತ ಜನರನ್ನ ದೊಡ್ಡ ಮಟ್ಟದಲ್ಲಿ ಸೆಳ್ತಾ ಇದೆ. ಅಲ್ಲದೆ ಅವರ ಪಕ್ಷ ಗೆಲ್ಲಲು ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದೆ. ಆದರೆ ಇದು ಸಾಧ್ಯನಾ? ಈಗಿನ ಬೆಲೆ ಏರಿಕೆ ಜಮಾನದಲ್ಲಿ ಚಿನ್ನದ ವಿಚಾರವನ್ನೇ ನೋಡೋದಾದ್ರೆ 1 ಗ್ರಾಂ ಚಿನ್ನದ ಬೆಲೆ 13,000 ರಿಂದ 14,000 ರೂಪಾಯಿ ಇದೆ. ಪ್ರತಿ ಯುವತಿಗೆ 8 ಗ್ರಾಂ ಅಂದ್ರೆ 1.10 ಲಕ್ಷದಿಂದ 1.20 ಲಕ್ಷ ರೂಪಾಯಿ. ವಾರ್ಷಿಕ ಅಂದಾಜು 4 ಲಕ್ಷ ಮದುವೆಗಳಾಗುತ್ತವೆ ಎನ್ನಲಾಗಿದೆ. ಇದರಲ್ಲಿ ಕನಿಷ್ಠ 2 ಲಕ್ಷ ಮಂದಿಗೆ ಚಿನ್ನ ಕೊಟ್ಟರು ಬರೀ ಚಿನ್ನಕ್ಕೆ 23,000 ಕೋಟಿ ರೂಪಾಯಿಗಳಾಗುತ್ತದೆ. ಇನ್ನು ನವಜಾತ ಶಿಶುಗಳ ಚಿನ್ನದುಂಗುರ ಲೆಕ್ಕ ಹಾಕಿದ್ರೆ ಬರೀ ಚಿನ್ನದ ಲೆಕ್ಕವೇ ಲಕ್ಷ ಕೋಟಿ ರೂಪಾಯಿ ದಾಟಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗೆ ವಾರ್ಷಿಕವಾಗಿ 1 ಲಕ್ಷ ಕೋಟಿ ರೂಪಾಯಿ ನೀಡಿದ್ರೂ ಸಾಕಾಗಲ್ಲ ಅನ್ನೋ ಮಾತಿದೆ. ಈಗಾಗಲೇ ಕರ್ನಾಟಕದಲ್ಲಿ ವಾರ್ಷಿಕ 60,000 ಕೋಟಿ ರೂಪಾಯಿ ಹಣ ವಿನಿಯೋಗಿಸ್ತಾ ಇದೆ. ಇನ್ನು ತಮಿಳುನಾಡು ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿ ಪ್ರಣಾಳಿಕೆ ಈಡೇರಿಕೆಗೆ ಮೀಸಲಾಗಿಡುತ್ತಾ ಅನ್ನೋದು ಪ್ರಶ್ನೆ. ಒಟ್ನಲ್ಲಿ ವಿಜಯ್ ತಾನೇ ಕೊಟ್ಟಂತಹ ಲೆಕ್ಕದಂತೆ ಭ್ರಷ್ಟಾಚಾರ ನಿಲ್ಲಿಸಿ ಹಣ ಉಳಿಸಿ ಮಹತ್ತರ ಕ್ರಾಂತಿ ಮಾಡಿ ಒಂದು ವೇಳೆ ಈ ಯೋಜನೆಗಳಲ್ಲಿ ಯಶಸ್ವಿಯಾದರೆ ಇಡೀ ದೇಶದಲ್ಲೇ ರಾಜಕೀಯ ಮಹತ್ ಕ್ರಾಂತಿಗೆ ಇದು ಕಾರಣವಾಗಬಹುದು. ಇಲ್ಲದಿದ್ದರೆ ಮತ್ತೋರ್ವ ಅರೆಬರೆ ಕೇಜ್ರಿವಾಲ್ ಆಗಿ ಪ್ರಾಮುಖ್ಯತೆ ಕಳೆದುಕೊಂಡು ಸಿನಿಮಾಕ್ಕೆ ಮರಳಬಹುದು. ಶ್ರೀಲಕ್ಷ್ಮಿ ಅಭಿಜಿತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ರಚನೆಗೆ ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ದಳಪತಿ ವಿಜಯ್ ಒಂದು ವೇಳೆ ಇತರೆ ಪಕ್ಷಗಳ ಸಹಾಯ ಪಡೆದು ಸರ್ಕಾರ ರಚಿಸುವಲ್ಲಿ ಸಫಲವಾದರೂ ಅವರು ಘೋಷಣೆ ಮಾಡಿರುವಂತಹ ಉಚಿತ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಸಫಲವಾಗ್ತಾರಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಹೀಗ್ಯಾಕೆ ಏನೆಲ್ಲ ಸವಾಲುಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ತಮಿಳುನಾಡಿನಲ್ಲಿ ವಿಜಯ್ ಕ್ರಾಂತಿ. ದ್ರಾವಿಡ ನಾಡಲ್ಲಿ ಹೊಸ ಯುಗ ಆರಂಭವಾಗಲಿದೆ. ಎಲ್ಲ ಅಂದುಕೊಂಡಂತೆ ಆದರೆ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದು ಬಹುತೇಕ ಪಕ್ಕ. ಸದ್ಯ ನಂಬರ್ ಗೇಮ್ನ ವ್ಯೂಹದಲ್ಲಿ ಟಿವಿಕೆ ಸಿಲುಕಿಕೊಂಡಿದೆ. ಹಾಗೋ ಹೀಗೋ ಸರ್ಕಾರ ರಚನೆ ಆಯಿತು ಅನ್ಕೊಳ್ಳಿ. ಬಳಿಕ ದಳಪತಿ ವಿಜಯ್ಗೆ ದೊಡ್ಡ ಚಾಲೆಂಜ್ ಎದುರಾಗಲಿದೆ. ದಳಪತಿಗೆ ಅವರ ಗ್ಯಾರಂಟಿಗಳ ಟೆನ್ಷನ್. ಎಸ್, ಈಗ ಸರ್ಕಾರ ರಚನೆ ಎಷ್ಟು ದೊಡ್ಡ ಸವಾಲಾಗಿದೆಯೋ ಅದಕ್ಕಿಂತ ದೊಡ್ಡ ಸವಾಲು ಏನಪ್ಪಾ ಅಂದ್ರೆ ಅದು ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳು. ಈಗ ಘೋಷಿಸಿರುವಂತಹ ಉಚಿತ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದು ಹುಲಿ ಸವಾರಿಯಾಗಲಿದೆ. ಹಾಗಾದ್ರೆ ಟಿವಿಕೆ ಪಕ್ಷದ ಭರವಸೆಗಳೇನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟಿವಿಕೆ ವಿಜಯ್ ನೀಡಿದ್ದ ಭರವಸೆಗಳೇನು? ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000, ಗುಣಮಟ್ಟದ ಶಿಕ್ಷಣಕ್ಕೆ ಉಚಿತ ವಸತಿ ಶಾಲೆಗಳನ್ನು ಸ್ಥಾಪನೆ, ವಿದ್ಯಾರ್ಥಿಗಳಿಗೆ 20 ಲಕ್ಷದವರೆಗೆ ಶಿಕ್ಷಣ ಸಾಲ ಸೌಲಭ್ಯ, ತಮಿಳುನಾಡನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಯೋಜನೆ, ಪ್ರತಿ ಕುಟುಂಬಕ್ಕೆ 25 ಲಕ್ಷದವರೆಗೆ ಆರೋಗ್ಯ ವಿಮಾ ರಕ್ಷಣೆ, ಪದವಿ ಹೊಂದಿರುವ ನಿರುದ್ಯೋಗಿಗಳಿಗೆ ತಿಂಗಳಿಗೆ 2,500, ಯುವಕರಿಗೆ 50 ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿ, ಸಣ್ಣ ರೈತರಿಗೆ ಸಂಪೂರ್ಣ ಬೆಳೆ ಸಾಲ ಮನ್ನಾ, ಕಬ್ಬು ಬೆಳೆಗಾರರಿಗೆ ಟನ್ಗೆ
4,500 ಕನಿಷ್ಠ ಬೆಂಬಲ ಬೆಲೆ. ಈ ಎಲ್ಲವೂ ಟಿವಿಕೆಯತ್ತ ಜನರನ್ನ ದೊಡ್ಡ ಮಟ್ಟದಲ್ಲಿ ಸೆಳ್ತಾ ಇದೆ. ಅಲ್ಲದೆ ಅವರ ಪಕ್ಷ ಗೆಲ್ಲಲು ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದೆ. ಆದರೆ ಇದು ಸಾಧ್ಯನಾ? ಈಗಿನ ಬೆಲೆ ಏರಿಕೆ ಜಮಾನದಲ್ಲಿ ಚಿನ್ನದ ವಿಚಾರವನ್ನೇ ನೋಡೋದಾದ್ರೆ 1 ಗ್ರಾಂ ಚಿನ್ನದ ಬೆಲೆ 13 ರಿಂದ 14 ಸಾವಿರ ರೂಪಾಯಿ ಇದೆ. ಪ್ರತಿ ಯುವತಿಗೆ 8 ಗ್ರಾಂ ಅಂದ್ರೆ 1.10 ಲಕ್ಷದಿಂದ 1.20 ಲಕ್ಷ ರೂಪಾಯಿ. ವಾರ್ಷಿಕ ಅಂದಾಜು 4 ಲಕ್ಷ ಮದುವೆಗಳಾಗುತ್ತವೆ ಎನ್ನಲಾಗಿದೆ. ಇದರಲ್ಲಿ ಕನಿಷ್ಠ 2 ಲಕ್ಷ ಮಂದಿಗೆ ಚಿನ್ನ ಕೊಟ್ಟರು ಬರೀ ಚಿನ್ನಕ್ಕೆ 23,000 ಕೋಟಿ ರೂಪಾಯಿಗಳಾಗುತ್ತದೆ. ಇನ್ನು ನವಜಾತ ಶಿಶುಗಳ ಚಿನ್ನದುಂಗುರ ಲೆಕ್ಕ ಹಾಕಿದ್ರೆ ಬರೀ ಚಿನ್ನದ ಲೆಕ್ಕವೇ ಲಕ್ಷ ಕೋಟಿ ರೂಪಾಯಿ ದಾಟಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗೆ ವಾರ್ಷಿಕವಾಗಿ 1 ಲಕ್ಷ ಕೋಟಿ ರೂಪಾಯಿ ನೀಡಿದ್ರೂ ಸಾಕಾಗಲ್ಲ ಅನ್ನೋ ಮಾತಿದೆ. ಈಗಾಗಲೇ ಕರ್ನಾಟಕದಲ್ಲಿ ವಾರ್ಷಿಕ 60,000 ಕೋಟಿ ರೂಪಾಯಿ ಹಣ ವಿನಿಯೋಗಿಸ್ತಾ ಇದೆ. ಇನ್ನು ತಮಿಳುನಾಡು ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿ ಪ್ರಣಾಳಿಕೆ ಈಡೇರಿಕೆಗೆ ಮೀಸಲಾಗಿಡುತ್ತಾ ಅನ್ನೋದು ಪ್ರಶ್ನೆ. ಒಟ್ನಲ್ಲಿ ವಿಜಯ್ ತಾನೇ ಕೊಟ್ಟಂತಹ ಲೆಕ್ಕದಂತೆ ಭ್ರಷ್ಟಾಚಾರ ನಿಲ್ಲಿಸಿ ಹಣ ಉಳಿಸಿ ಮಹತ್ತರ ಕ್ರಾಂತಿ ಮಾಡಿ ಒಂದು ವೇಳೆ ಈ ಯೋಜನೆಗಳಲ್ಲಿ ಯಶಸ್ವಿಯಾದರೆ ಇಡೀ ದೇಶದಲ್ಲೇ ರಾಜಕೀಯ ಮಹತ್ ಕ್ರಾಂತಿಗೆ ಇದು ಕಾರಣವಾಗಬಹುದು. ಇಲ್ಲದಿದ್ದರೆ ಮತ್ತೋರ್ವ ಅರೆಬರೆ ಕೇಜ್ರಿವಾಲ್ ಆಗಿ ಪ್ರಾಮುಖ್ಯತೆ ಕಳೆದುಕೊಂಡು ಸಿನಿಮಾಕ್ಕೆ ಮರಳಬಹುದು. ಶ್ರೀಲಕ್ಷ್ಮಿ ಅಭಿಜಿತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಎಲ್ಲವೂ ಟಿವಿಕೆಯತ್ತ ಜನರನ್ನ ದೊಡ್ಡ ಮಟ್ಟದಲ್ಲಿ ಸೆಳ್ತಾ ಇದೆ. ಅಲ್ಲದೆ ಅವರ ಪಕ್ಷ ಗೆಲ್ಲಲು ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದೆ. ಆದರೆ ಇದು ಸಾಧ್ಯನಾ? ಈಗಿನ ಬೆಲೆ ಏರಿಕೆ ಜಮಾನದಲ್ಲಿ ಚಿನ್ನದ ವಿಚಾರವನ್ನೇ ನೋಡೋದಾದ್ರೆ 1 ಗ್ರಾಂ ಚಿನ್ನದ ಬೆಲೆ 13 ರಿಂದ 14 ಸಾವಿರ ರೂಪಾಯಿ ಇದೆ. ಪ್ರತಿ ಯುವತಿಗೆ 8 ಗ್ರಾಂ ಅಂದ್ರೆ 1.10 ಲಕ್ಷದಿಂದ 1.20 ಲಕ್ಷ ರೂಪಾಯಿ. ವಾರ್ಷಿಕ ಅಂದಾಜು 4 ಲಕ್ಷ ಮದುವೆಗಳಾಗುತ್ತವೆ ಎನ್ನಲಾಗಿದೆ. ಇದರಲ್ಲಿ ಕನಿಷ್ಠ 2 ಲಕ್ಷ ಮಂದಿಗೆ ಚಿನ್ನ ಕೊಟ್ಟರು ಬರೀ ಚಿನ್ನಕ್ಕೆ 23,000 ಕೋಟಿ ರೂಪಾಯಿಗಳಾಗುತ್ತದೆ. ಇನ್ನು ನವಜಾತ ಶಿಶುಗಳ ಚಿನ್ನದುಂಗುರ ಲೆಕ್ಕ ಹಾಕಿದ್ರೆ ಬರೀ ಚಿನ್ನದ ಲೆಕ್ಕವೇ ಲಕ್ಷ ಕೋಟಿ ರೂಪಾಯಿ ದಾಟಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗೆ ವಾರ್ಷಿಕವಾಗಿ 1 ಲಕ್ಷ ಕೋಟಿ ರೂಪಾಯಿ ನೀಡಿದ್ರೂ ಸಾಕಾಗಲ್ಲ ಅನ್ನೋ ಮಾತಿದೆ. ಈಗಾಗಲೇ ಕರ್ನಾಟಕದಲ್ಲಿ ವಾರ್ಷಿಕ 60,000 ಕೋಟಿ ರೂಪಾಯಿ ಹಣ ವಿನಿಯೋಗಿಸ್ತಾ ಇದೆ. ಇನ್ನು ತಮಿಳುನಾಡು ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿ ಪ್ರಣಾಳಿಕೆ ಈಡೇರಿಕೆಗೆ ಮೀಸಲಾಗಿಡುತ್ತಾ ಅನ್ನೋದು ಪ್ರಶ್ನೆ. ಒಟ್ನಲ್ಲಿ ವಿಜಯ್ ತಾನೇ ಕೊಟ್ಟಂತಹ ಲೆಕ್ಕದಂತೆ ಭ್ರಷ್ಟಾಚಾರ ನಿಲ್ಲಿಸಿ ಹಣ ಉಳಿಸಿ ಮಹತ್ತರ ಕ್ರಾಂತಿ ಮಾಡಿ ಒಂದು ವೇಳೆ ಈ ಯೋಜನೆಗಳಲ್ಲಿ ಯಶಸ್ವಿಯಾದರೆ ಇಡೀ ದೇಶದಲ್ಲೇ ರಾಜಕೀಯ ಮಹತ್ ಕ್ರಾಂತಿಗೆ ಇದು ಕಾರಣವಾಗಬಹುದು. ಇಲ್ಲದಿದ್ದರೆ ಮತ್ತೋರ್ವ ಅರೆಬರೆ ಕೇಜ್ರಿವಾಲ್ ಆಗಿ ಪ್ರಾಮುಖ್ಯತೆ ಕಳೆದುಕೊಂಡು ಸಿನಿಮಾಕ್ಕೆ ಮರಳಬಹುದು. ಶ್ರೀಲಕ್ಷ್ಮಿ ಅಭಿಜಿತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.